ನಿನ್ನೆಷ್ಟೇ ಬಾಗಲಕೋಟೆ ಮತ್ತು ದಾವಣಗೆರೆ ಉಪಚುನಾವಣೆಗೆ ಮತದಾನ ನಡೆದಿದೆ. ಇನ್ನು ಮತದಾನ ಮುಗಿತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ಅಧಿಕಾರ ಫೈಟ್ ಕೂಡ ಆರಂಭ ಆಗೋಗಿದೆ. ಸಂಪುಟದ ಪುನರ್ರಚನೆಗೆ ಶಾಸಕರಿಂದ ಒತ್ತಡ ಹೆಚ್ಚುತ್ತಾ ಇದೆ. ಈಗ ದೆಹಲಿಗೆ ಹೋಗ್ಲಿಕ್ಕೆ ಶಾಸಕರ ಅಂತಿಮ ಕಸರತ್ತು ಈಗ ಮಾಡಲಾಗ್ತಾ ಇದೆ. ಉಪಚುನಾವಣೆ ಹಿನ್ನೆಲೆ ಕ್ಷೇತ್ರಗಳಲ್ಲಿ ಬೀಡು ಬಿಟ್ಟಿದ್ದಂತಹ ಶಾಸಕರು ಉಪಚುನಾವಣೆ ಮುಗಿತಾ ಇದ್ದಂತೆ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ದೆಹಲಿಗೆ ಹೋಗುವುದಕ್ಕಿಂತ ಮೊದಲು ಮತ್ತೊಂದು ಸುತ್ತಿನ ಸಭೆ ಆಗುತ್ತೆ. 3-4 ಬಾರಿ ಶಾಸಕರಾಗಿ ಆಯ್ಕೆಯಾದ ಶಾಸಕರಿಂದ ಮೀಟಿಂಗ್ ಕೂಡ ಆಗುತ್ತೆ. ಬೆಂಗಳೂರಿನಲ್ಲಿ ಸಭೆ ನಡೆಸಿ ಹೈಕಮಾಂಡ್ ಭೇಟಿಗೆ ತಯಾರಿ ಆಗ್ತಾ ಇದೆ. 20ಕ್ಕೂ ಹೆಚ್ಚು ಶಾಸಕರು ಹೈಕಮಾಂಡ್ ಭೇಟಿ ಮಾಡಲು ಸಿದ್ಧರಾಗಿದ್ದಾರೆ. ಈಗ ಹೈಕಮಾಂಡ್ ಭೇಟಿ ಮಾಡಿ ಒತ್ತಾಯ ಮಾಡಲು ತೀರ್ಮಾನ ಮಾಡಿಕೊಂಡಿದ್ದಾರೆ ಶಾಸಕರು. ಶತಾಯ ಗತಾಯ ಸಚಿವ ಸ್ಥಾನಕ್ಕೆ ಕೆಲವು ಶಾಸಕರು ಬಹಳಷ್ಟು ವರ್ಕೌಟ್ ಮಾಡ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಶಾಸಕರು ಸಚಿವ ಸ್ಥಾನದ ಮೇಲೆ ಕಣ್ಣು ಹಾಕಿರೋದು ಹೊಸ ವಿಚಾರ ಏನೂ ಅಲ್ಲ. ಬಹುಶಃ ಉಪಚುನಾವಣೆಯ ಮತದಾನಕ್ಕೆ ಕಾಯ್ತಾ ಇದ್ರು ಅಂತ ಅನ್ಸುತ್ತೆ. ಮತದಾನ ಮುಗಿತಾ ಇದ್ದಂತೆ ಈಗ ಹೈಕಮಾಂಡ್ಗೆ ಭೇಟಿ ಮಾಡಿ ಸಚಿವರೆಲ್ಲರೂ ಕೂಡ ಕೆಲವೊಬ್ಬ ಶಾಸಕರು ಸಚಿವ ಸ್ಥಾನಕ್ಕೋಸ್ಕರ ಈಗ ಸರ್ಕಸ್ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ನೋಡಿ, ಶಾಸಕರಾಗಿರುವಂತಹ ಬೇಳೂರು ಗೋಪಾಲ್ ಕೃಷ್ಣ ಇರ್ಬೋದು, ಅಶೋಕ್ ಪಟ್ಟಣ, GS ಪಾಟೀಲ್, ಮಾಗಡಿ ಬಾಲಕೃಷ್ಣ, ಕೋನಾರೆಡ್ಡಿ, ಶಿವಲಿಂಗೇಗೌಡ, ತನ್ವೀರ್ ಸೇಠ್, ಅಮರೇಗೌಡ ಪಾಟೀಲ್, ಬಂಗಾರಪೇಟೆ ನಾರಾಯಣ ಸ್ವಾಮಿ ಇರ್ಬೋದು, AR ಕೃಷ್ಣಮೂರ್ತಿ, ಹೀಗೆ 20ಕ್ಕೂ ಹೆಚ್ಚು ಶಾಸಕರು ಈಗ ಹೈಕಮಾಂಡ್ಗೆ ಭೇಟಿ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ನಿನ್ನೆ ಅಷ್ಟೇ ಉಪಚುನಾವಣೆಗೆ ಮತದಾನ ನಡೆದಿದೆ. ಮತದಾನ ಆಗ್ತಾ ಇದ್ದಂತೆ ಮುಗಿತಾ ಇದ್ದಂತೆ ಈಗ ಸುಮಾರು 20 ಶಾಸಕರು ಈಗ ಹೈಕಮಾಂಡ್ಗೆ ಭೇಟಿ ಮಾಡಿ ಸಚಿವ ಸ್ಥಾನದ ವಿಚಾರಕ್ಕೆ ಬೇಡಿಕೆ ಇಡಲಿಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ನ ಭೇಟಿಯಾಗಿ ಅಲ್ಲಿ ಹೋಗಿ ಸಭೆ ಮಾಡಿ ಚರ್ಚೆ ಮಾಡಲಿಕ್ಕೆ ಇದೀಗ ಕಾಂಗ್ರೆಸ್ನ 20 ಶಾಸಕರು ಮುಂದಾಗಿರುವಂಥದ್ದು. ಅದರಲ್ಲೂ ಕೂಡ ಹೊಸದಾಗಿ ಅಂದ್ರೆ ಮೊದಲನೇ ಬಾರಿ ಶಾಸಕರಾಗಿರುವಂಥವರಿಗೆ ಇಲ್ಲಿ ಸಚಿವ ಸ್ಥಾನ ಸಿಗೋದಿಲ್ಲ, ಅದೇನೇ ಮಾಡಿದ್ರು ಕೂಡ ಅದು ವೇಸ್ಟ್, ಎಷ್ಟೇ ಮಾಡಿದ್ರು ಕೂಡ ಸರ್ಕಸ್ ಮಾಡಿದ್ರು ವೇಸ್ಟ್ ಅಂತ ಹೇಳಿ DCM DK ಶಿವಕುಮಾರ್ ಅವರು ಕೂಡ ಹೇಳಿದ್ರು. ಆದರೆ ಈಗ ಸುಮಾರು 3-4 ಬಾರಿ ಶಾಸಕರಾಗಿರುವಂತವರಿಗೆ ಈಗ ಸಚಿವರಾಗಬೇಕು ಅನ್ನುವಂತ ಆಸೆ ಕೂಡ ಇದೆ. ಮತ್ತೊಂದು ಕಡೆ ಇವತ್ತು ದೆಹಲಿಗೆ ತೆರಳ್ತಾ ಇದ್ದಾರೆ CM ಸಿದ್ದರಾಮಯ್ಯ. CWC ಸಭೆ ಇದೆ, ವರಿಷ್ಠರ ಭೇಟಿಗೆ ದೆಹಲಿಗೆ ಇದೀಗ CM ಪ್ರಯಾಣ ಮಾಡ್ತಾ ಇದ್ದಾರೆ. ಚುನಾವಣೆ ಮುಗಿತಾ ಇದ್ದಂತೆ CM ದೆಹಲಿ ಪ್ರವಾಸ ಮಾಡ್ತಿದ್ದಾರೆ. ಇವತ್ತು ಸಂಪುಟ ಪುನರ್ರಚನೆ ನಿರೀಕ್ಷೆಯಲ್ಲಿ ಆಕಾಂಕ್ಷಿಗಳಿದ್ದಾರೆ. ಒಂದು ಕಡೆ ಶಾಸಕರು ದೆಹಲಿಗೆ ಹೋಗಿ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಡಬೇಕು, ಮತ್ತೊಂದು ಕಡೆ ಈಗ CM ಸಿದ್ದರಾಮಯ್ಯ ಅವರು ಕೂಡ ಇವತ್ತು ದೆಹಲಿ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. CWC ಸಭೆ ಇದೆ, ವರಿಷ್ಠರನ್ನ ಭೇಟಿ ಆಗ್ತಾರೆ. ಹಾಗಾಗಿ ಇವತ್ತು CM ದೆಹಲಿ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಚುನಾವಣೆ ಮುಗಿತಾ ಇದ್ದಂತೆ ನೋಡಿ, ಕಾಂಗ್ರೆಸ್ನ ಎಲ್ಲ ನಾಯಕರು ಪ್ರಯಾಣ ಮಾಡ್ತಾ ಇರುವಂತದ್ದು ದೆಹಲಿ ಕಡೆ ಮುಖ ಮಾಡ್ತಿದ್ದಾರೆ. ಈಗ ನಿನ್ನೆ ಅಷ್ಟೇ ಉಪಚುನಾವಣೆಗೆ ಮತದಾನ ನಡೆದಿದೆ. ಮತದಾನ ಮುಗಿತಾ ಇದ್ದಂತೆ ಈಗ CM ಕೂಡ ದೆಹಲಿ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಸಂಪುಟ ಪುನರ್ರಚನೆ ವಿಚಾರದಲ್ಲಿ ಬಹಳಷ್ಟು ನಿರೀಕ್ಷೆಯಲ್ಲಿದ್ದಾರೆ ಆಕಾಂಕ್ಷಿಗಳು. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್. ಬಸವರಾಜ್, ಇಲ್ಲಿ ಮತ್ತೊಮ್ಮೆ ಈಗ ನಿನ್ನೆ ಏನು ಉಪಚುನಾವಣೆಗೆ ಮತದಾನ ಮುಗಿತಾ ಇದ್ದಂತೆ ಒಂದು ಕಡೆ ಹೊಸದಾಗಿ ಶಾಸಕರಿದ್ದವರಿಗೆ ಸಚಿವ ಸ್ಥಾನ ಸಿಗೋದಿಲ್ಲ ಅಂತ ಹೇಳಿ DCM DK ಶಿವಕುಮಾರ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತೊಂದು ಕಡೆ ಇಲ್ಲಿ 3-4 ಬಾರಿ ಯಾರೆಲ್ಲ ಶಾಸಕರಾಗಿದ್ರಲ್ಲ ಅವ್ರಿಗೆ ಸಚಿವರಾಗಲೇಬೇಕು ಅಂತ ಹೇಳಿ ಆಸೆ. ಮತ್ತೊಂದು ಕಡೆ ಇವತ್ತು CM ಕೂಡ ದೆಹಲಿಗೆ ಹೋಗ್ತಾ ಇರುವಂತದ್ದು. ಎಲ್ಲರೂ ಕೂಡ ಈಗ ದೆಹಲಿ ಅಂತ ಮುಖ ಮಾಡ್ತಿದ್ದಾರೆ. ಸೊ ಏನಾಗಬಹುದು ಅಂತ? ರೋಶಿನಿ, ಈಗಾಗಲೇ ರಾಜ್ಯದಲ್ಲಿ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಪಚುನಾವಣೆ ಇತ್ತು. ಇಡೀ ಕಾಂಗ್ರೆಸ್ ಸರ್ಕಾರ ಉಪಚುನಾವಣೆಯತ್ತ ಗಮನ ಹರಿಸಿತ್ತು. ಆದ್ರೆ ಈಗ ಉಪಚುನಾವಣೆ ಕೂಡ ನಿನ್ನೆ ಮುಗ್ದಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಇದೀಗ ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬೆಳವಣಿಗೆಗಳು ಕೂಡ ನಡೀತಾ ಇದ್ದಾವೆ. ಸಚಿವ ಸ್ಥಾನಕ್ಕಾಗಿ ಹಲವು ಶಾಸಕರು ಕೂಡ ಅವರದೇ ಆಗಿರ್ತಕ್ಕಂಥ ತಂತ್ರಗಾರಿಕೆ ರೂಪಿಸಿ ಅವರು ಸಂಪುಟದಲ್ಲಿ ನಮಗೂ ಕೂಡ ಸ್ಥಾನ ತೆಗಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಲವಾರು ಪ್ರಯತ್ನವನ್ನು ಕೂಡ ಪಡ್ತಾ ಇದ್ದಾರೆ. ಈ ಹಿಂದೆ ಕೂಡ ಹಲವು ಬಾರಿ ಸಭೆಗಳನ್ನು ನಡೆಸಿ 3-4 ಬಾರಿ ಗೆದ್ದಿರ್ತಕ್ಕಂಥ ಶಾಸಕರು ನಮಗೂ ಕೂಡ ಸಚಿವ ಸ್ಥಾನ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಸಭೆಯನ್ನು ನಡೆಸಿ ಅದನ್ನ ಹೈಕಮಾಂಡ್ ನಾಯಕರಿಗೆ ಕೂಡ ಗಮನಕ್ಕೆ ತರಬೇಕು, ಅಲ್ಲಿ ಕೂಡ ಒತ್ತಾಯ ಮಾಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಕೂಡ ಇರುವಂತದ್ದು. ಇದೀಗ ಉಪಚುನಾವಣೆಯ ಬಳಿಕ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರ ಒತ್ತಾಯ ಮಾಡುವಂತ ಹಂತದಲ್ಲಿ ಕೂಡ ಅವರು ಇರುವಂತದ್ದು. ದೆಹಲಿಗೆ ಹೋಗಿಂತ ಮುಂಚಿತವಾಗಿ ಮತ್ತೊಂದು ಸುತ್ತಿನ ಸಭೆಯನ್ನು ನಡೆಸುವುದಕ್ಕಾಗಿ ಕೂಡ ಶಾಸಕರು ಮುಂದಾಗಿದ್ದಾರೆ. ಅದರ ಜೊತೆಗೆ CM ಸಿದ್ದರಾಮಯ್ಯ ಅವರು ಸಹಿತ ಇವತ್ತು ದೆಹಲಿ ಪ್ರಯಾಣವನ್ನು ಕೂಡ ಬೆಳೆಸಲಿದ್ದಾರೆ. ಪ್ರಮುಖವಾಗಿ CWC ಸಭೆಯೂ ಕೂಡ ಇದೆ. ಅದರ ಜೊತೆಗೆ ಉಪಚುನಾವಣೆ ಆದ ಬಳಿಕವೇ ದೆಹಲಿಯತ್ತ ಪ್ರಯಾಣ ಬೆಳೆಸ್ತಕ್ಕಂತ ಹಿನ್ನೆಲೆಯಲ್ಲಿ
ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಒಂದ್ ಕಡೆ ಸರ್ಕಾರದ ವಲಯದಲ್ಲಿ ಹಲವು ಶಾಸಕರು ಸಚಿವರಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಒತ್ತಾಯವನ್ನ ಕೂಡ ಹೇರ್ತಾ ಇದ್ದಾರೆ. ಮತ್ತೆ ಸರ್ಕಾರ ಬಂದು 2.5 ವರ್ಷ ಕಳೆದು 3 ವರ್ಷಗಳು ಕೂಡ ಆಗ್ಲಿಕ್ಕೆ ಬಂತು, ಆದ್ರೂ ಸಹಿತ ಇನ್ನೂ ಕೂಡ ಸಂಪುಟ ಪುನಾರಚನೆ ಆಗಿಲ್ಲ ಅನ್ನುವಂತ ಒತ್ತಾಯ ಕೂಡ ಇದೆ. ಹಾಗಾಗಿ ಅದನ್ನು ಕೂಡ ಒಂದಿಷ್ಟು ಸರಿದೂಗಿಸ್ಬೇಕು, ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಿದ್ದರಾಮಯ್ಯವರು ಒಂದ್ ಕಡೆ ದೆಹಲಿಯತ್ತ ಪ್ರಯಾಣ ಬೆಳೆಸ್ತಿದ್ದಾರೇನೋ. ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ನಡೆಸಿ ಎಎಸ್ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ರಾಹುಲ್ ಗಾಂಧಿ ಅವರ ಜೊತೆ ಆಗಿರ್ಬೋದು ಚರ್ಚೆ ನಡೆಸಿ ಒಂದಿಷ್ಟು ಕ್ಯಾಬಿನೆಟ್ ಒಂದು ರೀಶಫಲ್ ಮಾಡಬೇಕು ಅನ್ನುವಂತ ಲೆಕ್ಕಾಚಾರವನ್ನ ಹೈಕಮಾಂಡ್ ನಾಯಕರ ಮುಂದೆ ತೆಗೆದಿಡುವಂತಹ ಸಂದರ್ಭದಲ್ಲಿ ಹಲವು ಶಾಸಕರು ಕೂಡ ಅವರದೇ ಆಗಿರತಕ್ಕಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ, ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ, ನಮಗೂ ಕೂಡ ಸಂಪುಟದಲ್ಲಿ ಅವಕಾಶ ಮಾಡಿಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ. ಹಾಗಾಗಿ ಸಮುದಾಯವಾರು ಕೊಡಬೇಕಾ, ಪ್ರಾದೇಶಿಕವಾರು ಕೊಡಬೇಕಾ, ಅಥವಾ ಹಿಂದೆ ಚುನಾವಣಾ ಸಂದರ್ಭದಲ್ಲಿ ಪಕ್ಷ ಕೂಡ ಮಾತು ಕೊಟ್ಟಿದೆ ಅಂತವರಿಗೆ ಕೊಡಬೇಕಾ, ಯಾವ ರೀತಿ ಅದನ್ನು ಸರಿದೂಗಿಸ್ಬೇಕು ಅನ್ನುವಂತ ಸವಾಲು ಕೂಡ ಸಿದ್ದರಾಮಯ್ಯ ಅವರಿಗೆ ಇರುವಂತದ್ದು. ಅದರ ಜೊತೆಗೆ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಕೆಲವೊಂದಿಷ್ಟು ದೊಡ್ಡ ಮಟ್ಟಿಗೂ ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ. ಎಲ್ಲದಕ್ಕೂ ಕೂಡ ಉಪಚುನಾವಣೆ ಅಂತಕ್ಕಂಥದ್ದು ಒಂದಿಷ್ಟು ತಾತ್ಕಾಲಿಕವಾಗಿ ಕೂಡ ಅವ್ರನ್ನ ತಡೆ ಹಿಡಿದಿತ್ತು. ಆದ್ರೆ ಇದೀಗ ಉಪಚುನಾವಣೆ ಮುಗಿದ ಬಳಿಕ ದೆಹಲಿಯತ್ತ ಸಿದ್ದರಾಮಯ್ಯ ಆಗಿರಬಹುದು ಮತ್ತೆ ಹಲವು ಶಾಸಕರು ಸಹಿತ ಅವ್ರದೇ ಆಗಿರತಕ್ಕಂತಹ ಒಂದಿಷ್ಟು ಆಶಯಗಳನ್ನ ವ್ಯಕ್ತಪಡಿಸಲಿಕ್ಕೆ ಹೈಕಮಾಂಡ್ ನಾಯಕರ ಗಮನಕ್ಕೆ ತರಲಿಕ್ಕೆ ದೆಹಲಿಯತ್ತ ಪ್ರಯಾಣವನ್ನು ಕೂಡ ಬೆಳೆಸ್ತಾ ಇದ್ದಾರೆ. ರೋಷಿನಿ, ಥ್ಯಾಂಕ್ ಯು ಹೋಗಾರ್, ನೀವೆಲ್ಲ ಮಾಹಿತಿಗಾಗಿ.